ನಮಸ್ಕಾರ, ನೋಡ್ತಾ ಇದ್ರ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ಪ್ರೀತಿ ಆಕಾಶ್. ಸಾಂಗ್ಸ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಅದರಲ್ಲೂ ಇತ್ತೀಚೆಗೆ ಈ ಲೈವ್ ಸಿಂಗಿಂಗ್ ಶೋಗಳು, ಮ್ಯೂಸಿಕ್ ಕಾನ್ಸರ್ಟ್ಗಳು ಹೆಚ್ಚು ಜನರನ್ನ ಅಟ್ರಾಕ್ಟ್ ಮಾಡುತ್ತೆ. ಹೀಗಾಗಿನೇ ಮದುವೆ ಇರ್ಲಿ, ಇನ್ಯಾವುದೇ ವೀಕೆಂಡ್ ಪಾರ್ಟಿ ಇರ್ಲಿ, ಅಲ್ಲೊಂದು ಮ್ಯೂಸಿಕ್ ಶೋ ಇದ್ದೇ ಇರುತ್ತೆ. ಆದ್ರೀಗ ಇಂಥ ಮ್ಯೂಸಿಕ್ ಕಾನ್ಸರ್ಟ್ ನಲ್ಲಿಯೇ ಖ್ಯಾತ ಗಾಯಕರೊಬ್ಬರು ಉಸಿರು ಚೆಲ್ಲಿದ್ದಾರೆ. ಹೌದು, ಮ್ಯೂಸಿಕ್ ಕಾನ್ಸರ್ಟ್ ವೇಳೆ ಒದ್ದೆಯಾಗಿದ್ದ ಅಭಿಮಾನಿಯೊಬ್ಬನನ್ನ ತಬ್ಬಿಕೊಂಡ ಕೆಲವೇ ಕ್ಷಣಗಳಲ್ಲಿ ಖ್ಯಾತ ಬ್ರೆಜಿಲಿಯನ್ ಗಾಯಕ, ರಾಕ್ ಸಿಂಗರ್ ಅಂತಲೇ ಫೇಮಸ್ ಆಗಿದ್ದ ಹ್ಯಾರಿಸ್ ಸಸಕಿ ಕರೆಂಟ್ ಶಾಕ್ಗೆ ಬಲಿಯಾದ ಆಘಾತಕಾರಿ ಘಟನೆ ಬ್ರೆಜಿಲ್ನಲ್ಲಿ ನಡೆದಿದೆ. ಬ್ರೆಜಿಲ್ನ ಉತ್ತರ ಭಾಗದಲ್ಲಿರುವ ಸಲಿನೋಪೋಲಿಸ್ನಲ್ಲಿ ಈ ಘಟನೆ ನಡೆದಿದೆ. ಸಲಿನೋಪೋಲಿಸ್ನ ಸೋಲಾರ್ ಹೋಟೆಲ್ನಲ್ಲಿ ಲೈವ್ ಮ್ಯೂಸಿಕ್ ಕಾನ್ಸರ್ಟ್ ಶೋ ನಡೆಸ್ತಾ ಇದ್ದಾಗಲೇ ಹತ್ತಿರ ಬಂದ ಅಭಿಮಾನಿಯೊಬ್ಬನನ್ನ ಸಸಕಿ ತಪ್ಪಿಕೊಂಡಿದ್ದಾರೆ. ಈ ವೇಳೆ ಸಮೀಪದ ಕರೆಂಟ್ ಕೇಬಲ್ ತಾಗಿ ಕರೆಂಟ್ ಶಾಕ್ ಹೊಡೆದು ಸ್ಥಳದಲ್ಲೇ ಸಸಕಿ ಸಾವನ್ನಪ್ಪಿದ್ದಾರೆ. 35 ವರ್ಷದ ಈ ಯುವ ಗಾಯಕ ಬ್ರೆಜಿಲ್ನಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನ ಪಡೆದಿದ್ದಾರೆ. ಇವರ ಲೈವ್ ಶೋ ಅಂದ್ರೆ ಲಕ್ಷಾಂತರ ಅಭಿಮಾನಿಗಳು ಆ ಸ್ಥಳದಲ್ಲಿ ಸೇರ್ತಾ ಇದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರ್ತಾ ಇತ್ತು. ಆದ್ರೆ ಇವತ್ತು ಲೈವ್ ಶೋ ನಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಸಸಕಿ ಇತ್ತೀಚೆಗಷ್ಟೇ ವಿವಾಹವಾಗಿದ್ರು. ಆದ್ರೆ ಮದುವೆಯಾಗಿ 1 ವರ್ಷ ತುಂಬುವುದರೊಳಗೆ ಸಸಕಿ ಇನ್ನಿಲ್ಲದಂತಾಗಿದ್ದಾರೆ. ಇನ್ನು ಮೂಲಗಳ ಪ್ರಕಾರ ಸಸಕಿ ಪಾಲ್ಗೊಂಡಿದ್ದ ಮ್ಯೂಸಿಕ್ ಕಾನ್ಸರ್ಟ್ ನಿಗದಿಪಡಿಸಿದ್ದ ಸಮಯಕ್ಕೆ ಶುರುವಾಗಿರ್ಲಿಲ್ವಂತೆ. ಈ ನಡುವೆ ಒಬ್ಬ ಅಭಿಮಾನಿ ಸಂಪೂರ್ಣವಾಗಿ ಒದ್ದೆ ಮೈನಲ್ಲಿ ಲೈವ್ ಶೋ ನಡೆಯುವ ಸ್ಥಳಕ್ಕೆ ಬಂದಿದ್ದನಂತೆ. ಈತ ತಬ್ಬಿಕೊಳ್ತಾ ಇದ್ದಂತೆ ಸಿಂಗರ್ ಸಾವನ್ನಪ್ಪಿದ್ದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಈತ ಸಿಂಗಿಂಗ್ ನಡೀತಾ ಇದ್ದ ಕಾರ್ಯಕ್ರಮಕ್ಕೆ ಯಾಕಾಗಿ ಒದ್ದೆಯಾಗಿ ಬಂದಿದ್ದ ಅನ್ನೋದೇ ಕುತೂಹಲವನ್ನ ಮೂಡಿಸಿದೆ. ಇನ್ನು ಈ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದು, ಘಟನೆ ನಡೆದ ಹೋಟೆಲ್ ಮ್ಯಾನೇಜ್ಮೆಂಟ್ಗೂ ಈ ಬಗ್ಗೆ ಸ್ಪಷ್ಟನೆ ನೀಡುವಂತೆ ಸೂಚಿಸಿದ್ದಾರೆ. ಅದರಂತೆ ಹೋಟೆಲ್ ಮ್ಯಾನೇಜ್ಮೆಂಟ್ ಒಪ್ಪಿಗೆಯನ್ನ ಸೂಚಿಸಿದ್ದು, ಗಾಯಕನ ಕುಟುಂಬಕ್ಕೆ ಆದಷ್ಟು ಸಹಾಯ ಮಾಡ್ತೇವೆ, ಜೊತೆಗೆ ಪೊಲೀಸರ ತನಿಖೆಗೆ ಎಲ್ಲಾ ರೀತಿಯಲ್ಲೂ ಸಹಕರಿಸುತ್ತೇವೆ ಅಂತ ತಿಳಿಸಿದ್ದಾರೆ. ಸಸಕಿ ಪತ್ನಿ ಪತಿಯ ಹಠಾತ್ ಸಾವಿನಿಂದ ಆಘಾತಕ್ಕೀಡಾಗಿದ್ದಾರೆ. ಜೊತೆಗೆ ಸಸಕಿ ಫ್ಯಾನ್ಸ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಗಾಯಕನ ಸಾವಿಗೆ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.